ಏನೇನೋ ಕತೆ ಕೇಳ್ತೀವ್ರಿ. ಈ ಜೈಲಲ್ಲಿರೋರು ಮಾತ್ರ ಅಯ್ಯಪ್ಪ ಏನೇನೋ ವಿಚಿತ್ರವಾಗಿರುವಂಥ ಕತೆಗಳು ಬರುತ್ತೆ. ಇಲ್ಲೊಂದು ನೋಡಿ ಪ್ರಕರಣ ಹೆಂಗಿದೆ ಅಂತೇಳಿ. ಮೊಬೈಲ್ ನುಂಗ್ಬಿಟ್ಟಿದ್ದಾನೆ ಅವನು. ಅಯ್ಯಯ್ಯಯ್ಯಯ್ಯಯ್ಯ, ಬೇರೆ ಏನೂ ಸಿಗ್ಲಿಲ್ವಾ ಇವನಿಗೆ? ತಿನ್ನೋಕ್ಕೇನು ಹಾಕ್ತಿರ್ಲಿಲ್ವಾ ಇವನಿಗೆ? ಶಿವಮೊಗ್ಗ ಕೇಂದ್ರ ಕಾರಾಗೃಹದ ಕೈದಿ ಅವನು. ಶಸ್ತ್ರಚಿಕಿತ್ಸೆ ನಡೆಸಿ ಈಗ ಮೊಬೈಲನ್ನು ಹೊರಗೆ ತೆಗೆದಿದ್ದಾರೆ. ನಿಮ್ಗೆ ನಾರ್ಮಲ್ ಅಲ್ಲಿ ಬೇಸಿಕ್ ಸೆಟ್ ಇರಬೇಕಿದು ನುಂಗಕ್ಕೆ. ಅವನು ಎದಕ್ಕೆ ನುಂಗಿದ? ಅವನು ದೌಲತ್ ಅಂತೆ, ಕೈದಿ ದೌಲತ್, 30 ವರ್ಷ ಅಂತೆ. ಪ್ರಕರಣ ಒಂದರಲ್ಲಿ 10 ವರ್ಷ ಇವನಿಗೆ ಜೈಲು ಶಿಕ್ಷೆ ಆಗಿದೆ. ತಾನು ಕಲ್ಲು ತಿಂದಿದ್ದೀನಿ, ನುಂಗ್ಬಿಟ್ಟಿದ್ದೀನಿ ನಾನು ಕಲ್ಲನ್ನು ಅಂತೇಳಿ ವೈದ್ಯರಿಗೆ ಹೇಳುತ್ತಾನೆ. ಆಮೇಲೆ ಸ್ಕ್ಯಾನ್ ಮಾಡ್ತಾರೆ. ಎಕ್ಸ್ರೇ ಮಾಡಿದಾಗ ಒಂದೇನೋ ವಸ್ತು ಇದೆ ಅಂತ ಗೊತ್ತಾಗತ್ತೆ. ಏನು ಅಂತ ಗೊತ್ತಾಗಿರಲ್ಲ. ಆಪರೇಷನ್ ಮಾಡಿದಾಗ ಮೊಬೈಲ್ ಇರೋದು ಗೊತ್ತಾಗಿದೆ. ಹೊರಗೆ ತೆಗೆದಿದ್ದಾರೆ. ತನಿಖೆಯನ್ನು ಕೈಗೊಂಡಿದ್ದಾರೆ. ತನಿಖೆ ಏನು ಕೈಗೊಳ್ಬೇಕು? ಅದರಲ್ಲಿ ಮೊಬೈಲ್ ಯಾರು ತಂದು ಕೊಟ್ಟರು, ಅವನು ಯಾಕೆ ನುಂಗಿದ, ಅದನ್ನು ಯಾರಿಂದ ತಪ್ಪಿಸ್ಕೊಳ್ಳೋಕೆ ನುಂಗಿದ, ಬೇಸಿಕ್ ಸೆಟ್ ಅದು. ಕಣ್ಣು ತಪ್ಪಿಸ್ಕೊಳ್ಳೋಕೆ ನೋಡಿ, ಚಿಕ್ಕದಂದರೆ ಚಿಕ್ಕದು ಬೇಕಲ್ಲ, ಎಲ್ಲ ಡೀಟೇಲ್ ಆಚೆಗೆ ವ್ಯವಹಾರಗಳನ್ನು ಕುದುರಿಸೋಕೆ, ಮಾತನಾಡೋಕ್ಕೆ ಎಂತೆಂಥವು ಇದಾರೆ ನೋಡ್ರಿ ಇವೆಲ್ಲ. ನಮ್ಮ ಕಾರಾಗೃಹದಿಂದ ನಮ್ಮ ಆಸ್ಪತ್ರೆಗೆ 30ನೇ ವರ್ಷದ ಯುವಕ 24ನೇ ತಾರೀಕದಂದು ಏನೋ ಒಂದು ನುಂಗಿದ್ದಾನೆ, ಕಲ್ಲು ಥರದ ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರೆತರ್ತಾರೆ. ಆಮೇಲೆ ಅವನ್ನ ನಾವು ಪೂರ್ತಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತೀವಿ. ನಂತರ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಅಲ್ಟ್ರಾಸೌಂಡಲ್ಲಿ ಏನೋ ಒಂದು ಆಬ್ಜೆಕ್ಟು ಹೊಟ್ಟೆ ಒಳಗೆ ಇರೋದು ಪತ್ತೆ ಆಗ್ತದೆ. 27ನೇ ತಾರೀಕು ಎಮರ್ಜೆನ್ಸಿ ಲ್ಯಾಪ್ರೋಟಮಿ ಮಾಡಿ ಅದು ಓಪನ್ ಮಾಡಿದಾಗ ಈ ನೋಕಿಯಾ ಬಟನ್ ಫೋನ್ ಪತ್ತೆಯಾಗಿ ಬರ್ತದೆ. ಅದನ್ನು ತೆಗೆದುಬಿಟ್ಟು ನಮ್ಮ ಶಸ್ತ್ರಚಿಕಿತ್ಸಾ ತಂಡ, ಸರ್ಜಿಕಲ್ ಟೀಮ್ ಹೆಡೆಡ್ ಬೈ ಡಾಕ್ಟರ್ ಧನಂಜಯ, ಡಾಕ್ಟರ್ ಚಂದನ್ ಮತ್ತು ಡಾಕ್ಟರ್ ರಕ್ಷಿತ್ ಅದನ್ನು ತೆಗಿತಾರೆ, ಹೊರ ತೆಗಿತಾರೆ. ನಂತರ ಅದು ಎಲ್ಲ ಮ್ಯಾನೇಜ್ ಮಾಡಿ ಅದನ್ನು ಎಮರ್ಜೆನ್ಸಿ ವಾರ್ಡಲ್ಲೆಲ್ಲ ಇಟ್ಟು ಟ್ರೀಟ್ಮೆಂಟ್ ಮಾಡಿ ಯಶಸ್ವಿಯಾಗಿ ಅದನ್ನು 8ನೇ ತಾರೀಕು ನಮ್ಮ ಅಂದರೆ ಈ ಬಿಡುಗಡೆಗೊಳಿಸ್ತೀವಿ. ಇದೆಲ್ಲ ನಮ್ಮ ಜಿಲ್ಲಾ ಮೆಗಾನ್ ಬೋಧನಾ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ನನ್ನ ಸಹೋದ್ಯೋಗಿ ಈಗ ಪುನೀತ್ ಆಪ್ತಿನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಏನ್ರಿ ಜೈಲಿನಲ್ಲಿ ಆ ಊಟ ಈ ಊಟ ಎಲ್ಲ ಇರುತ್ತೆ ಅಂತ ಇವ್ರಿಗೆ ಹೊಟ್ಟೆ ಹಸ್ತಿತ್ತು? ಏನ್ ಕತೆ? ಏನಕ್ಕೆ ಮೊಬೈಲ್ ನುಂಗಿದ್ನಂತೆ ಅವನಿಗೆ? ಅರುಣ್, ಏನು ಶಿವಮೊಗ್ಗದ ಸೋಗನೆ ಬೆಳೆಯಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಕೈದಿ ಒಬ್ಬ ಮೊಬೈಲ್ ನುಂಗಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಆತನನ್ನು ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇರುವಂಥದ್ದು. ಒಂದು ಕಡೆ ಕಳೆದ 24ನೇ ತಾರೀಕು ಆತನಿಗೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು ಬಂದ ಸಂದರ್ಭದಲ್ಲಿ ಜೈಲು ವೈದ್ಯರ ಬಳಿ ಹೋಗಿ ನಾನು ಕಲ್ಲು ನುಂಗ್ಬಿಟ್ಟಿದ್ದೀನಿ, ನನಗೆ ಸಾಕಷ್ಟು ಹೊಟ್ಟೆ ನೋವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಮೆಗಾನ್ ಆಸ್ಪತ್ರೆಗೆ ಕರೆದೊಯ್ದ ಸಂದರ್ಭದಲ್ಲಿ ಆತನ ಹೊಟ್ಟೆಯನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಮೊಬೈಲ್ ಅಂದರೆ ಯಾವುದೋ ಒಂದು ವಸ್ತು ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ನಂತರ ಶಸ್ತ್ರಚಿಕಿತ್ಸೆ ಮಾಡಿದ ನಂತರದಲ್ಲಿ ಹೊಟ್ಟೆ ಒಳಗೆ ಮೊಬೈಲ್ ಇದೆ ಅನ್ನುವಂಥದ್ದು ಕೂಡ ಪತ್ತೆ ಆಗುತ್ತೆ. ಈಗಾಗಲೇ ಜೈಲಿನ ಅಧೀಕ್ಷಕರಾದಂತಹ ರಂಗನಾಥ್ ಅವರು ಕೂಡ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಅಂದರೆ ಜೈಲಿನೊಳಗೆ ಮೊಬೈಲ್ ಯಾವ ರೀತಿಯಾಗಿ ಬಂತು, ಮತ್ತೆ ಆ ಮೊಬೈಲ್ ನುಂಗುವಂತಹ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಸಾಕಷ್ಟು ಒಂದು ತನಿಖೆಯನ್ನು ನಡೆಸಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಒಂದು ವಿಚಿತ್ರ ಘಟನೆ ಅಂತಂದು ಹೇಳೋಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ಮೊಬೈಲಲ್ಲಿ ಅಂದ್ರೆ ಜೈಲೊಳಗೆ ಮೊಬೈಲ್ನ ನುಂಗಿರುವಂಥದ್ದು ಸಾಕಷ್ಟು ಒಂದು ವಿಚಿತ್ರ ಅನ್ಸುತ್ತೆ. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.